ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಗೃಹಿಣಿ ಗ್ರಹ ಮುಚ್ಯತೆ ಅಂದರೆ ಗೃಹಿಣಿಯು ಮನೆಯನ್ನ ನಿಭಾಯಿಸುವವಳು ಅಥವಾ ಮನೆಯ ಎಲ್ಲ ಕಾರ್ಯಗಳನ್ನ ನಡೆಸಿಕೊಂಡು ನಿಭಾಯಿಸುವವಳೇ ಗೃಹಿಣಿ. ಗೃಹಿಣಿ ಅಂದ ತಕ್ಷಣ ಅವಳಿಗೆ ಕೆಲಸಗಳೇ ಇರಲ್ಲ ಅಥವಾ ಏನಿರುತ್ತೆ ಮನೇಲಿ ಮಾಡಕ್ ಕೆಲಸ ಅನ್ನೋದು ಕೆಲವರ ಭಾವನೆ. ಆದರೆ ಒಂದು ಗೃಹಿಣಿಯಾಗಿ, ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿ ಅಥವಾ ಮನೆಯ ಸೊಸೆಯಾಗಿ ಅನೇಕ ಕಾರ್ಯಗಳನ್ನ ಅವಳು ನಿಭಾಯಿಸಬೇಕಾಗತ್ತೆ. ಒಂದೊಂದು ದಿನ ಸಮಯ ಅನ್ನೋದು ಏನು ಅನ್ನೋದೇ ಗೊತ್ತಾಗಲ್ಲ, ಆ ತರಹದ ಪರಿಸ್ಥಿತಿ. ಅಷ್ಟು ಬ್ಯುಸಿ. ಮಕ್ಕಳನ್ನ ಶಾಲೆಗೆ ಕಳಿಸು, ಗಂಡನ್ನ ಆಫೀಸಿಗೆ ಕಳಿಸು, ಅತ್ತೆ ಮಾವಂದರ ಆರೋಗ್ಯ ನೋಡ್ಕೋ, ಈ ತರ ಸಮಯ ಅನ್ನೋದೇ ಸಿಗಲ್ಲ. ಅವಳಿಗಾಗಿ, ಗೃಹಿಣಿಗಾಗಿ ಸಮಯ ಮೀಸಲಿಡಕ್ಕಂತೂ ಖಂಡಿತ ಯಾವ ಗೃಹಿಣಿ ಹತ್ರನೂ ಸಮಯ ಇರಲ್ಲ. ಹಾಗಾಗಿ ಗೃಹಿಣಿಯಾದವಳು, ಅವಳಿಗೆ ಅತ್ಯಂತ ಹೆಚ್ಚಿನ ಸಮಯವನ್ನ ಗೃಹಿಣಿ ಎಲ್ಲಿ ಕಳೀತಾಳೆ ಅಂದ್ರೆ ಅಡಿಗೆ ಮನೆಯಲ್ಲೇ ಕಳೀತಾಳೆ. ಪ್ರತಿಯೊಬ್ಬರ ಆರೋಗ್ಯ, ಪ್ರತಿಯೊಬ್ಬರ ಆಹಾರ, ಪ್ರತಿಯೊಬ್ಬರ ರುಚಿ, ಅವರಿಗೆ ಯಾವ್ದು ಇಷ್ಟ ಯಾವುದು ಇಷ್ಟ ಇಲ್ಲ ಇದನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ಸರಿಯಾದ ಅಡಿಗೆಗಳನ್ನ ಅಥವಾ ಊಟ ತಿಂಡಿಗಳನ್ನ ಸಮಯಕ್ಕೆ ಸರಿಯಾಗಿ ನಿಭಾಯಿಸುವಂತಹ ಒಂದು ಶಕ್ತಿ ಇರೋದು ಗೃಹಿಣಿಗೆ. ಹಾಗಿರುವಾಗ ಇಷ್ಟೆಲ್ಲ ಕೆಲಸಗಳ ಮಧ್ಯ ಅವಳು ಇರೋ ಕೆಲಸವನ್ನೇ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಆದಷ್ಟು ಬೇಗ ಕೆಲಸಗಳನ್ನ ಮುಗಿಸಕ್ಕೆ ಪ್ರಯತ್ನ ಮಾಡೋದು ಹೇಗೆ ಅಂತ ನಿಮ್ಗೆ ಇವತ್ತು ನಾನು ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅನೇಕ ಕೆಲಸಗಳು, ಒಂದು ಅಡಿಗೆ ಕೆಲಸ ಅನ್ಕೊಂಡಾಗನೆ ಅದಕ್ಕೆ ಪ್ರತಿ ತರಕಾರಿಗಳು, ಹುಳಿ ಆಗಿರ್ಬಹುದು, ಪಲ್ಯ ಆಗಿರಬಹುದು ಅಥವಾ ಯಾವುದೇ ಆಗಿರ್ಬಹುದು, ತರಕಾರಿಗಳು ಜನ ಜಾಸ್ತಿ ಇದ್ದಷ್ಟು ತರಕಾರಿಗಳು ಜಾಸ್ತಿ ಬೇಕಾಗತ್ತೆ. ಅದನ್ನ ಕಟ್ ಮಾಡುವಂಥದ್ದು ತುಂಬಾ ಸಮಯ ತಗೊಳತ್ತೆ. ಅದಕ್ಕೆ ಅದೆಲ್ಲವನ್ನ ಸುಲಭ ಮಾಡಿ ಯಾವ್ಯಾವ ಕೆಲಸಗಳಲ್ಲಿ ನಾವು ಸಮಯವನ್ನ ಉಳಿಸ್ಕೋಬಹುದು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಅಡಿಗೆ ಮಾಡಕ್ಕೆ ಅಂತ ರೆಡಿ ಮಾಡ್ಕೊಂಡೆ. 1 kg ಅಷ್ಟು ನಾನು ತೊಂಡೆಕಾಯಿ ತಗೊಂಡಿದ್ದೀನಿ. ಈ ತೊಂಡೆಕಾಯಿ ಕಟ್ ಮಾಡಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ಹತ್ರ ಬೇಕಾಗತ್ತೆ. ಅದೇ ಕೆಲಸವನ್ನ ನಾನೀಗ ಒಂದು 10 ನಿಮಿಷದಲ್ಲಿ ನಿಮ್ಗೆ ಹೇಗ್ ಮಾಡೋದು ಅಂತ ತೋರ್ಸಕ್ಕೆ ನೋಡಿ, ನನ್ನ ಹತ್ರ ಒಂದು ಸುಲಭವಾದ ಒಂದು ಉಪಕರಣ ಇದೆ. ಅಂದ್ರೆ ಇದು ಹ್ಯಾಂಡ್ ವೆಜಿಟೇಬಲ್ ಕಟ್ಟರ್, ಒಂದು ತುಂಬಾ ಚಿಕ್ಕದು. ನೋಡಿ, ನಿಮ್ಗೆ 100 ರೂಪಾಯಿ ಒಳಗಡೆ ಸಿಗತ್ತೆ. ಇದು ಆನ್ಲೈನ್ಗಳಲ್ಲಿ ಸಿಗತ್ತೆ. ಎಷ್ಟು ಬೇಗ ನೀವು ಇದರಲ್ಲಿ ತರಕಾರಿ ಕಟ್ ಮಾಡಬಹುದು. ಆಮೇಲೆ ಸ್ಕ್ರೇಪರ್, ಸಿಪ್ಪೆ ತೆಗಿಬಹುದು. ಇಲ್ಲಿ ಸ್ಕ್ರೇಪರ್ ಇರುತ್ತೆ ಮುಂದೆ, ಅದರಲ್ಲಿ ನೀವು ಸಿಪ್ಪೆ ತೆಗಿಬಹುದು. ಹಾಗೆ ತರಕಾರಿಗಳನ್ನ ತುಂಬಾ ಬೇಗ ಕಟ್ ಮಾಡಬಹುದು. ನಿಮ್ಗೆ ಅದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಎಷ್ಟು ಬೇಗ ಮಾಡಿ ನೀವು ಅಡಿಗೆ ಕೆಲಸಗಳನ್ನ ಮುಗಿಸ್ಬಿಡ್ಬೋದು. ತುಂಬಾ ಸುಲಭದ ವಿಧಾನ ಇದು. ನಮ್ಗೆ ಮಾತ್ರ ಅಲ್ಲ, ನನ್ನ ಮಗನಿಗೂ, ಅಂದ್ರೆ ಈ ತರ ನಮ್ಮ ಸ್ಪೆಷಲ್ ಚಿಲ್ಡ್ರನ್ಸ್, ವಿಶೇಷ ಚೇತನ ಮಕ್ಕಳಿರ್ತಾರಲ್ಲ, ಅವ್ರಿಗೇನೋ ತುಂಬಾ ಉಪಯೋಗ ಆಗತ್ತೆ. ಚಾಕು ಕೊಟ್ಟು ಕಟ್ ಮಾಡಕ್ ಹೇಳಿದಾಗ ಅವರಿಗೆ ಕೋಆರ್ಡಿನೇಷನ್, ಒಂದ್ ಕೈಲಿ ಹಿಡ್ಕೊಂಡು ಒಂದ್ ಕೈಲಿ ತೊಂಡೆಕಾಯಿ ಹಿಡ್ಕೊಂಡು ಕಟ್ ಮಾಡಕ್ ಹೋದಾಗ ಚಾಕು ಕೈ ಮೇಲೆ ಬರುತ್ತೆ, ಕೈ ಗಾಯ ಮಾಡ್ಕೋತಾರೆ. ಅದಕ್ಕೆ ಇದರಲ್ಲಿ ಎಷ್ಟು ಸುಲಭವಾಗಿ ಕಟ್ ಮಾಡ್ಬೋದು. ನನ್ನ ಮಗನು ತುಂಬಾ ಚೆನ್ನಾಗಿ ಇದರಲ್ಲಿ ಕಟ್ ಮಾಡ್ತಾನೆ. ನೋಡಿ, ನಿಮ್ಗೆ ತೋರಿಸ್ತೀನಿ ಎಷ್ಟು ಸುಲಭದ ಕೆಲಸ ಅನ್ನೋದಕ್ಕೆ. ಒಂದು ತೊಂಡೆಕಾಯಿ ತಗೊಂಡಿದ್ದೀನಿ. ಇದನ್ನ ಹೀಗಿರುತ್ತೆ, ಇದರ ಮಧ್ಯೆ ಇಟ್ಕೊಂಡು ನೋಡಿ ಎಷ್ಟೆಷ್ಟು ಬೇಗ ಕಟ್ ಮಾಡ್ಬೋದು ಅಂದ್ರೆ ಈ ತರ ಹೀಗೆ ನೀವು ಪ್ರೆಸ್ ಮಾಡ್ಬೇಕು. ಇದರಲ್ಲಿ ಈ ತರ ಓಪನ್ ಇರುತ್ತೆ. ಹೀಗೆ ಪ್ರೆಸ್ ಮಾಡಿದಾಗ ಅದು ಕಟ್ ಆಗತ್ತೆ. ಮಧ್ಯದಲ್ಲಿ ತೊಂಡೆಕಾಯಿ ಹೀಗಿಟ್ಕೊಂಡು ನೋಡಿ ಎಷ್ಟೆಷ್ಟು ಬೇಗ ಅಂದ್ರೆ, ನಾನು ಎಲ್ಲ ತೊಂಡೆಕಾಯಿದು ಎರಡೂ ತುದಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನನಗದು ಹಾಕೋದು ಮೊದಲಿಂದ ನಮ್ಗದು ರೂಢಿ, ಅದು ಹಾಕಲ್ಲ ನಾವು ಅಡುಗೆಗೆ. ಹಾಗಾಗಿ ಎರಡೂ ತುದಿಗಳನ್ನ ಎಲ್ಲ ಫುಲ್ ತೊಂಡೆಕಾಯಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಈ ತರ ನೀವು ಎಷ್ಟೆಷ್ಟು ಬೇಗ ಅಂದ್ರೆ ನೋಡಿ, ನಿಮ್ಗೆ 10 ನಿಮಿಷನೂ ಫುಲ್ ಬೇಡ. 1 kg ತೊಂಡೆಕಾಯಿ ಕಟ್ ಮಾಡಕ್ಕೆ ನಿಮ್ಗೆ ಒಂದು 7 ರಿಂದ 8 ನಿಮಿಷದಲ್ಲಿ ನೀವು ಫುಲ್ ಕಟ್ ಮಾಡಿಬಿಡ್ಬೋದು. ಈ ರೀತಿ 1 kg ತೊಂಡೆಕಾಯಿನ ನೋಡಿ ನಾನು 5 ರಿಂದ 6 ನಿಮಿಷದಲ್ಲಿ ಕಟ್ ಮಾಡಿದೆ. ಎಷ್ಟು ನಿಮ್ಗೆ ಸಮಯ ಉಳಿತಾಯ ಆಗತ್ತೆ ಅಂದ್ರೆ, ಇದರಲ್ಲಿ ನೀವು ಬೀನ್ಸ್ ಕಟ್ ಮಾಡ್ಬೋದು, ತುಂಬಾ ತರಕಾರಿಗಳನ್ನ ಕಟ್ ಮಾಡ್ಬೋದು. ತುಂಬಾ ಗಟ್ಟಿ ಇರೋದಾಗಲ್ಲ. ಅದರಲ್ಲಿ ನೀವು ಬೀನ್ಸ್ ಕಟ್ ಮಾಡ್ಬೋದು, ಬೆಂಡೆಕಾಯಿ ಕಟ್ ಮಾಡ್ಬೋದು, ಯಾವ ತರ ತರಕಾರಿಗಳನ್ನ ಬೇಕಾದ್ರೂ ಕಟ್ ಮಾಡ್ಬೋದು. ಎಷ್ಟು ಬೇಗ ನೋಡಿ, ನಾನು 1 kg ತೊಂಡೆಕಾಯಿಯನ್ನ ಎಷ್ಟು ಬೇಗ ಕಟ್ ಮಾಡಿದ್ದೀನಿ ನೋಡಿ. ಎಷ್ಟು ಒಂದು 100 ರೂಪಾಯಿ ಒಳಗಿನ ಒಂದು ವಸ್ತು ನಿಮ್ಗೆ ಬಹುಪಯೋಗಿ. ಅಂದ್ರೆ ಎಲ್ಲ ಕೆಲಸಕ್ಕೂ ನೀವು ಇದನ್ನು ಉಪಯೋಗಿಸ್ಕೊಂಡು ತುಂಬಾ ಸುಲಭದಲ್ಲಿ ನಿಮ್ಮ ಅಡ್ಗೆಯನ್ನ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು. ಇದರಲ್ಲಿ ಮುಂದೆ ಸ್ಕ್ರೇಪರ್, ನೀವು ಸಿಪ್ಪೆ ತೆಗೆಯಕ್ಕೂ ಬಳಸಬಹುದು ಇದನ್ನ. ಮುಂದೆ ಇಲ್ಲಿ ತೊಂಡೆಕಾಯಿ, ಬೆಂಡೆಕಾಯಿ, ಬೀನ್ಸು, ಅಳಸಂಡೆ,
ಗೋರಿಕಾಯಿ ಇದೆಲ್ಲವನ್ನ ಇದರಲ್ಲಿ ಸುಲಭವಾಗಿ ಕಟ್ ಮಾಡಬಹುದು. ಅದರಲ್ಲೂ ತೊಂಡೆಕಾಯಿಗಂತೂ ನನಗೆ ಪಲ್ಯಕ್ಕೆ, ಆಮೇಲೆ ಗೊಜ್ಜಿಗೆ, ತೊಂಡೆಕಾಯಿ ಗೊಜ್ಜುಗಳು, ಪಲ್ಯ ಇವೆಲ್ಲ ತುಂಬಾ ಸುಲಭದಲ್ಲಿ ಮಾಡಬಹುದು. ಉದ್ದ ಕಟ್ ಮಾಡಿನೂ ಪಲ್ಯ ಮಾಡ್ತೀವಿ, ಅದಕ್ಕೆ ನೀವು ಇದ್ರಲ್ಲಿ ಮಾಡೋಕ್ಕಾಗಲ್ಲ, ಕೈಯಲ್ಲೇ ಮಾಡಬೇಕಾಗತ್ತೆ. ಆದ್ರೆ ನಾನು ಈಗ ಇದು ತಗೊಂಡ ನಂತರ ನನ್ನ ಪಲ್ಯಕ್ಕೆ ಈ ತರ ರೌಂಡ್ ರೌಂಡ್ ಕತ್ತರಿಸಿನೇ ನಾನು ಮಾಡ್ತೀನಿ. ಹಾಗಾಗಿ ತುಂಬಾ ಬೇಗ ನನಗೆ ಸಮಯ ತುಂಬಾ ಉಳಿಯತ್ತೆ. ಅದೇ ತರ ಇನ್ನೊಂದು ಉಪಯೋಗಕರ ವಸ್ತು ಅಂದ್ರೆ ಈ ಚಾಪರ್. ಈ ಚಾಪರ್ಗಳು ನಮ್ಮ ಅನೇಕ ಕೆಲಸಗಳನ್ನ ಸುಲಭ ಮಾಡತ್ತೆ. ಇದರಲ್ಲಿ ನೀವು ತರಕಾರಿಗಳನ್ನ ಚಿಕ್ಕದಾಗಿ ಕಟ್ ಮಾಡುವಂತಹ ತರಕಾರಿಗಳನ್ನ, ಅಂದ್ರೆ ಶಾವ್ಗೆಗೆ, ಉಪ್ಪಿಟ್ಟಿಗೆ, ಎಲ್ಲ ರೊಟ್ಟಿಗಳಿಗೆ ಮಾಡಕ್ಕೆ ತುಂಬಾ ಉಪಕಾರ ಆಗುವಂತಹ ಒಂದು ವಸ್ತು. ಈಗ ನೀವು ರೊಟ್ಟಿಗಳಿಗೆ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ ಎಲ್ಲವನ್ನ ಇದರಲ್ಲಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಬಹುದು ಅಂದ್ರೆ, ನೋಡಿ ನಾನೊಂದು ಈರುಳ್ಳಿ ತಗೊಂಡು ಕಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ ಎಷ್ಟು ಸುಲಭದಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು. ನಮ್ಗೆ ನಮ್ಮ ಸಮಯವನ್ನ ತುಂಬಾ ಉಳಿಸುತ್ತೆ. ಅದು ನಿಮ್ಗೆ ಕೆಲಸಗಳು ಬೇಗ ಬೇಗ ಆಗೋ ತರಹ ಮಾಡತ್ತೆ. ಈ ಈರುಳ್ಳಿ ತುದಿಗಳನ್ನ ತೆಕ್ಕೊಂಡಿದ್ದೀನಿ ನಾನು. ಈರುಳ್ಳಿಯನ್ನು ಹಾಕೊಂಡ್ರೆ ಆಯ್ತು. ಚಾಪರ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕೋಬಹುದು ನೀವು. ಕ್ಯಾರೆಟ್ ಹಾಕೋಬಹುದು, ಯಾವ ತರಕಾರಿಗಳನ್ನು ಹಾಕೊಳ್ಳಿ. ಎಷ್ಟು ಬೇಗ ನಿಮ್ಗೆ ನೋಡಿ, ನಿಮ್ಗೆ ರೊಟ್ಟಿಗೆ ಬೇಕಾ, ಯಾವ್ದಕ್ ಬೇಕು, ಎಲ್ಲ ಎಷ್ಟು ಚಿಕ್ಕದಾಗಿ ಕಟ್ಟಾಗಿರುತ್ತೆ ನೋಡಿ. ರೊಟ್ಟಿಗಳಿಗೆ, ಶಾವ್ಗೆಗಳಿಗೆ, ಅಥವಾ ನಿಮ್ಮ ಯಾವ ಉಪ್ಪಿಟ್ಟು, ಎಲ್ಲ ಅಡುಗೆಗಳಿಗೆ ಇದು ತುಂಬಾ ಉಪಯೋಗಕರವಾದಂತಹ ವಸ್ತು ಚಾಪರ್. ನನಗೆ ಇದು ರೊಟ್ಟಿಗಳು ಮಾಡುವಾಗಂತೂ ತುಂಬಾ ಸಹಾಯ ಆಗತ್ತೆ. ನಿಮಗೆ 2 ನಿಮಿಷದಲ್ಲಿ ಕೆಲಸ ಆಗೋಗತ್ತೆ. ಹಾಗಾಗಿ ಇದು ಅಷ್ಟೇ, ನಿಮ್ಗೆ ತುಂಬಾ ಕಡಿಮೆ ಬೆಲೆಗೆ ಸಿಗತ್ತೆ. ಅಂತದ್ರಲ್ಲಿ ಈ ತರ ಎಲ್ಲಾ ಕಂಪನಿಗಳದ್ದು ಬರುತ್ತೆ. ನೀವು ಯಾವ ಕಂಪನಿಗಳದ್ದು ಬೇಕಾದ್ರೂ ತಗೊಂಡು ನಿಮ್ಮ ಕೆಲಸವನ್ನ ಸುಲಭವಾಗಿಸ್ಕೋಬಹುದು. ಹಾಗೇನೆ ಈ ಚಾಪಿಂಗ್ ಬೋರ್ಡ್, ಸ್ಟೀಲ್ ಚಾಪಿಂಗ್ ಬೋರ್ಡ್, ನಿಮ್ಗೆ ಮರದ ಚಾಪಿಂಗ್ ಬೋರ್ಡು, ತರಕಾರಿ ಕಟ್ ಮಾಡಕ್ಕೆ ಎಲ್ಲ ನಾವು ಉಪಯೋಗಿಸ್ತೀವಿ. ಅದೆಲ್ಲ ನಿಮ್ಗೆ ನೀರು ಬಿದ್ದು ಹಾಳಾಗ್ತಾ ಇರತ್ತೆ. ಅದಕ್ಕೆ ಈ ತರ ಚಾಪಿಂಗ್ ಬೋರ್ಡ್ ತಗೊಂಡ್ರೆ ನಿಮ್ಗೆ ಅನೇಕ ಸಮಯ ಬಾಳಕೆ ಬರುತ್ತೆ. ಹಾಗೆ ನಿಮ್ಮ ಹಣವೂ ಉಳಿತಾಯ ಆಗತ್ತೆ, ಕೆಲಸನೂ ಸುಲಭ ಆಗತ್ತೆ. ನೀವು ತರಕಾರಿ ಕಟ್ ಮಾಡಿ ಅದನ್ನ ನೀಟಾಗಿ ತೊಳೆದು ಇಟ್ಬಿಟ್ರೆ ಆಗೋಯ್ತು. ತುಂಬಾ ಉಪಯೋಗ ಆಗತ್ತೆ. ಈ ಚಾಪಿಂಗ್ ಬೋರ್ಡು ಅಷ್ಟೇ ತುಂಬಾ ಉಪಯೋಗ ಆಗತ್ತೆ. ಇದು ಸ್ಟೇನ್ಲೆಸ್ ಸ್ಟೀಲ್ದ ಚಾಪಿಂಗ್ ಬೋರ್ಡು. ಪ್ರತಿಯೊಬ್ಬರು ಇದನ್ನು ಉಪಯೋಗಿಸೋದು ತುಂಬಾ ಒಳ್ಳೇದು. ಯಾಕಂದ್ರೆ ಈಗ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಬರುತ್ತೆ, ಮರದ ಚಾಪಿಂಗ್ ಬೋರ್ಡ್ ಬರುತ್ತೆ. ಅದರಲ್ಲಿ ನಿಮ್ಗೆ ಪ್ಲಾಸ್ಟಿಕ್ದು ನಾವು ಮಾಡಿ ಉಪಯೋಗಿಸಿ ಸ್ವಲ್ಪ ಹಳೇದಾಗ್ತಾ ಬರ್ತಾ ಸ್ವಲ್ಪ ಪ್ಲಾಸ್ಟಿಕ್ ಅಂಶನೂ ದೇಹಕ್ಕೆ ಹೋಗುತ್ತೆ. ಅದಕ್ಕಿಂತ ಈ ತರ ಸ್ಟೀಲ್ ಇಂದ ನಿಮ್ಮ ಆರೋಗ್ಯನೂ ಕಾಪಾಡ್ಕೋಬಹುದು. ತುಂಬಾ ಚೆನ್ನಾಗಿ ಹೊಳಪಾಗಿ ಚೊಕ್ಕವಾಗಿ ಇಟ್ಕೋಬಹುದು. ಹಾಗಾಗಿ ಸ್ಟೀಲ್ ಚಾಪಿಂಗ್ ಬೋರ್ಡ್ ತುಂಬಾ ಅನುಕೂಲ ಅಂತ ನಾನು ಹೇಳ್ತೀನಿ. ನನಗೆ ಉಪಯೋಗವಾಗ್ತಿರುವಂತಹ ವಸ್ತುಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮನೆ ಅಂದ ಮೇಲೆ ಇದೆಲ್ಲ ನಮ್ಗೆ ಸಹಾಯಕ ಆಗುವಂತಹ ವಸ್ತುಗಳು. ಹಾಗೇನೆ ಇನ್ನೊಂದು ಅತಿ ಉಪಯೋಗವಾಗುವಂತಹ ವಸ್ತು ಅಂದ್ರೆ ಈ ಬ್ಲೆಂಡರ್. ಪುಟಾಣಿ ಚಿಕ್ಕದಾದ ಒಂದು ಬ್ಲೆಂಡರ್. ಎಮರ್ಜೆನ್ಸಿ ನಿಮ್ಗೆ ಪ್ರತಿಯೊಂದಕ್ಕೂ ಮಿಕ್ಸಿಯಲ್ಲಿ ರುಬ್ಬೋ ಅಗತ್ಯ ಇರಲ್ಲ. ಇದರಲ್ಲಿ ಎರಡು ಈ ತರಹದ ಜಾರ್ ಸಿಗತ್ತೆ ನಿಮ್ಗೆ. ಇದು ತುಂಬಾ ಕಡಿಮೆ ರೇಟಿಗೆ ನಾನು ಡಿ-ಮಾರ್ಟ್ ಅಲ್ಲಿ ತಗೊಂಡಿರುವಂತದ್ದು. 2 ಈ ತರ ಜಾರ್ ಇರುತ್ತೆ ಇದರಲ್ಲಿ. ನಿಮ್ಗೆ ಚಟ್ನಿ ಮಾಡಕ್ಕೆ, ಆಮೇಲೆ ಈ ಸಾಂಬಾರ್ಗೂ ರುಬ್ಬೇಕಾದ್ರೂ ರುಬ್ಕೋಬಹುದು. ತುಂಬಾ ಜಾಸ್ತಿ ಇದ್ರೆ ಇದರಲ್ಲಿ ಹಾಕಕ್ ಹೋಗ್ಬೇಡಿ. ತುಂಬಾ ಸ್ಟ್ರಾಂಗ್ ಆಗೇನಿರಲ್ಲ, ಸ್ವಲ್ಪ ಡೆಲಿಕೇಟ್ ಆಗಿ ನೀವು ಸೂಕ್ಷ್ಮವಾಗಿ ಉಪಯೋಗಿಸುವಂತಹದ್ದಕ್ಕೆ ಇದನ್ನು ಉಪಯೋಗಿಸಬಹುದು. ರಸಂ ಪೌಡರ್ ಸ್ವಲ್ಪನೇ ಮಾಡ್ಕೋತೀನಿ ಅಂದ್ರೆ ಧಾರಾಳವಾಗಿ ಮಾಡ್ಕೋಬಹುದು. ನಾ ಮಾಡ್ಕೊಂಡಿದ್ದೀನಿ. ವಾಂಗಿಬಾತ್ ಪೌಡರು ಅದೆಲ್ಲ ನೀವು ಇದರಲ್ಲಿ ಸ್ವಲ್ಪ ಮಾಡ್ಕೋಬಹುದು. ಜಾಸ್ತಿ ಮಾಡಕ್ ಬರಲ್ಲ. ಜಾಸ್ತಿ ಬೇಕಂದ್ರೆ ನೀವು ಮಿಕ್ಸಿ ಉಪಯೋಗಿಸಬಹುದು. ಹಾಗೇನೆ ಇದರಲ್ಲಿ ಅದೇ ತರಹ ಸ್ವಲ್ಪ ಪೌಡರ್ಗಳು, ಡ್ರೈ ಫ್ರೂಟ್ ಪೌಡರ್ ಆಗಿರ್ಬೋದು. ನಾನೀಗ ನೋಡಿ ನಿಮ್ಗೆ ನಾನು ಏಲಕ್ಕಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು 15-20 ಏಲಕ್ಕಿಯನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಖಾಲಿಯಾಗಿತ್ತು ನಂದು, ಹೇಗೂ ಮಾಡಬೇಕಾಗಿತ್ತು, ತೋರಿಸೋಣ ಅಂತ. ಏಲಕ್ಕಿ ಜೊತೆ ಸ್ವಲ್ಪ ಸಕ್ಕರೆ, ಇಲ್ಲಾಂದ್ರೆ ನುಣ್ಣಗಾಗಲ್ವಲ್ಲ, ಸ್ವಲ್ಪ ಸಕ್ಕರೆ ಹಾಕೊಂಡು ನಿಮ್ಗೆ ಇದರಲ್ಲಿ ನೀಟಾಗಿ ನಾವು ಪೌಡರ್ ಮಾಡ್ಕೋಬಹುದು. ಎಷ್ಟು ಸುಲಭದಲ್ಲಿ ಆಗತ್ತೆ ಅಂದ್ರೆ ಇದೊಂಥರ ಕೆಲವು ಸಲ ಅತ್ಯಂತ ಸಹಾಯಕ್ಕೆ ಬರುತ್ತೆ. ಯಾಕಂದ್ರೆ ಎಮರ್ಜೆನ್ಸಿ ಅಂದಾಗ ನಿಮ್ಗೆ ಸ್ವಲ್ಪನೇ ಮಾಡ್ಕೋಬೇಕು ಅಥವಾ ಬೇಗ ಆಗ್ಬೇಕು ಅಂದ್ರೆ ಇದರಲ್ಲಿ ಚೆನ್ನಾಗತ್ತೆ. ಇದನ್ನ ಹೀಗೆ ಕೂರಿಸಿ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಆಯ್ತು, ಆನ್ ಆಗ್ಬಿಡತ್ತೆ.
ನೋಡಿ ಈ ಥರ ಎಷ್ಟು ನುಣ್ಣಗಾಗಿದೆ ಅಂದರೆ ನಿಮಗೆ ಸಕ್ಕರೆ ಪುಡಿನ ಅದು ಏಲಕ್ಕಿ ಪುಡಿನ ಗೊತ್ತಾಗಲ್ಲ, ಅಷ್ಟು ನುಣ್ಣಗಾಗತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಇದರಲ್ಲೂ ದುಬಾರಿ ಬೆಲೆಯ ಬ್ಲೆಂಡರ್ಗಳು ಬರುತ್ತೆ. ನಾನು ಅಷ್ಟು ದುಬಾರಿ ಬೆಲೆದೆಲ್ಲ ತಗೊಳಕ್ಕೆ ಹೋಗಲಿಲ್ಲ. ಇದು ಕಜಾಫಾ ಅಂತ ಕಂಪೆನಿ ಡಿಮಾರ್ಟಲ್ಲಿ ತಗೊಂಡಿರೋದು, ತುಂಬ ಕಡಿಮೆ ಬೆಲೆಯಲ್ಲಿ ತಗೊಂಡಿರುವಂಥದ್ದು. ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ಈ ಥರ ಸಣ್ಣ ಸಣ್ಣ ಸಾಮಾನುಗಳನ್ನು ಬಳಸಿ ಮಾಡೋದ್ರಿಂದ ನಮ್ಮ ಸಮಯ ತುಂಬ ಉಳಿತಾಯ ಆಗತ್ತೆ. ಗೃಹಿಣಿಗೆ ಅವಳಿಗೇ ಆದ ಸ್ವಲ್ಪ ಸಮಯವನ್ನು ಕೊಡಕ್ಕೆ ನಿಮಗೆ ಸಮಯವು ಸಿಗತ್ತೆ. ಇಲ್ಲಾಂದ್ರೆ ಏನಾಗತ್ತೆ, ಇಡೀ ದಿವಸ ಬರೀ ಕೆಲಸಗಳೇ ಆಗೋಗತ್ತೆ. ಹಾಗಿರುವಾಗ ಈ ತರ ಚಿಕ್ಕ ಪುಟ್ಟ ಸಾಮಾನುಗಳನ್ನ ಬಳಸ್ಕೊಂಡು ನಮ್ಮ ಸಮಯವನ್ನ ನಾವು ಉಳಿತಾಯ ಮಾಡ್ಕೋಬಹುದು, ಕೆಲಸವನ್ನು ತುಂಬಾ ಸುಲಭವಾಗಿಸ್ಕೋಬಹುದು. ಇನ್ನೊಂದು ವಸ್ತು ಗೃಹಿಣಿಯರಿಗೆ ಅತ್ಯಂತ ಉಪಯೋಗವಾಗುವಂತಹುದು ಅಂದ್ರೆ ಈ ಹೊಲಿಗೆ ಮೆಷಿನ್. ಪುಟ್ಟದಾದ ಹೊಲಿಗೆ ಮೆಷಿನ್. ನಿಮ್ಗೆ ಇದನ್ನ ಇಡಕ್ಕೆ ಜಾಸ್ತಿ ಜಾಗನೂ ಬೇಡ. ಟೇಬಲ್ ಮೇಲೆ ಇಟ್ಕೊಂಡು ಹೊಲಿಯೋ ಮೆಷಿನ್ ಆಗಿರೋದ್ರಿಂದ ನೀವು ಒಂದು ವಾರ್ಡ್ರೋಬ್ ಒಳಗಡೆ ಇಟ್ಬಿಡ್ಬೋದು ಈ ಮೆಷಿನ್ ಅನ್ನ. ಇದು ಅತ್ಯಂತ ಅನುಕೂಲ. ಯಾಕಂದ್ರೆ ಹೆಂಗಸರು ಅಂದಮೇಲೆ ಅವರಿಗೆ ಬಟ್ಟೆ ಹುಚ್ಚು ಜಾಸ್ತಿ. ಆ ಬಟ್ಟೆಗಳು, ರೆಡಿಮೇಡ್ ಬಟ್ಟೆಗಳು ತಗೊಂಡಾಗ ಹೇಗಿರುತ್ತೆ, ನಿಮ್ಗೆ ಅದರಲ್ಲಿ ಹೊಲಿಗೆಗಳು ಒಂದೊಂದು ಸೆಂಟಿಮೀಟರ್ ದೂರ ಇರುತ್ತೆ. ಆಗ ನಾವದನ್ನ ಹೊಲ್ಕೊಂಡಿಲ್ಲ ಅಂದ್ರೆ ಮತ್ತೆ ಅದು ನಿಮ್ಗೆ ಜಾಸ್ತಿ ದಿನ ಬಾಳಕೆ ಬರಲ್ಲ, ಹರಿದು ಹೋಗುತ್ತೆ. ಹಾಗಾಗಿ ಹರಿದು ಹೋಗಲ್ಲ, ಹೊಲಿಗೆ ಬಿಟ್ಕೊಳ್ಳುತ್ತೆ. ನಾನು ಯಾವುದೇ ಹೊಸ ಬಟ್ಟೆ ಆಗಿರ್ಬೋದು ತಂದ ತಕ್ಷಣ ಅದನ್ನ ಒಂದು ಹೊಲಿಗೆ ಹಾಕೊಂಡೇ ನಂತರ ಉಪಯೋಗಿಸೋದು. ನನಗೆ ಹೊಲಿಗೆ ಅಂದ್ರೆ ಟೈಲರಿಂಗ್ ಎಲ್ಲ ಏನು ಬರಲ್ಲ. ಆದ್ರೆ ನಾವು ತಗೊಳ್ಳೋ ಬಟ್ಟೆಗಳನ್ನ ಮನೆಯಲ್ಲಿ ಹೊಲ್ಕೊಳ್ಳಕ್ಕೆ, ಇನ್ನೊಂದು ಸ್ಟಿಚ್ ಹಾಕೊಳ್ಳಕ್ಕೆ, ಹಾಗೆ ನೈಟಿಗಳಾಗಿರಬಹುದು, ಲುಂಗಿಗಳಾಗಿರಬಹುದು, ಅಥವಾ ಕೆಲವು ಸಲ ಬೆಡ್ ಸ್ಪ್ರೆಡ್ಗಳಲ್ಲೂ ಸೈಡ್ ಅಲ್ಲಿ ಹೊಲಿಗೆ ಇರಲ್ಲ. ಈ ಬಾಂಬೆ ಡೈಯಿಂಗ್ ಒಳ್ಳೊಳ್ಳೆ ಬೆಡ್ ಸ್ಪ್ರೆಡ್ಗಳಲ್ಲಿ ಇರುತ್ತೆ. ಕೆಲವು ಸಲ ಈ ಜೈಪುರ್ ಕಾಟನ್ ಬೆಡ್ ಸ್ಪ್ರೆಡ್ಗಳು ತಗೊಂಡಾಗ ಅದರಲ್ಲಿ ಹೊಲಿಗೆಗಳಿರಲ್ಲ. ಆಗ ಅದನ್ನ ಹೊಲ್ಕೊಳ್ಳಕ್ಕೆ ಪ್ರತಿಯೊಂದು, ಈವನ್ ನನ್ನ ಮಗನ ಬರ್ಮುಡಗಳಾಗಿರ್ಬೋದು, ಅದೆಲ್ಲ ಬೇಗ ಬೇಗ ಹರಿದೋಗತ್ತೆ. ಅದನ್ನ ಹೊಲ್ಕೊಳ್ಳಕ್ಕೆ ಮತ್ತೆ ಈ ಮೆಷಿನ್ ತುಂಬಾ ಉಪಯೋಗ ಆಗತ್ತೆ. ಇದೇನು ಕಲ್ತಿರ್ಬೇಕಂತಿಲ್ಲ ಹೊಲಿಯಕ್ಕೆ, ತುಂಬಾ ಸುಲಭವಾದ ಮೆಷಿನ್ ಇದು. ಹಾಗೆ ನಾವು ಆತರ ಹೊಲ್ಕೊಂಡಾಗ ನಿಮ್ಗೆ ಬಟ್ಟೆಗಳ ಬಾಳಕೆ ಚೆನ್ನಾಗಿ ಬರುತ್ತೆ. ನೀವು ಇದನ್ನ ತಗೊಂಡು ಹೋಗಿ ಕೊಟ್ಟು ಟೈಲರ್ ಹೊಲ್ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಟೈಲರ್ ಹತ್ರ ಕೊಟ್ಟಾಗ ಏನಾಗತ್ತೆ, ಅವರು ಅದಕ್ಕೆ ಒಂದಿಷ್ಟು ಚಾರ್ಜ್ ಅಂತ ಮಾಡ್ತಾರೆ. ಹಾಗಿರುವಾಗ ನಾವು ಇದನ್ನ ಮನೆಯಲ್ಲೇ ಹೊಲ್ಕೊಳ್ಳೋದ್ರಿಂದ ನಮ್ಗೆ ಆ ದುಡ್ಡು ಉಳಿಯತ್ತೆ, ಹಾಗೂ ನಿಮ್ಗೆ ಬಾಳಿಕೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಹೀಗೆ ನಾನು ಆನ್ಲೈನ್ ಅಲ್ಲಿ ಕೆಲವು ಬಟ್ಟೆಗಳನ್ನ ತರಿಸಿದ್ದೆ. ಅದರಲ್ಲಿ ಎಲ್ಲ ಒಂದೇ ಹೊಲಿಗೆ ಇರೋದು, ನಿಮ್ಗೆ ಜಾಸ್ತಿ ಹೊಲಿಗೆ ಇರಲ್ಲ. ಅದಕ್ಕಾಗಿ ನಾನೆಲ್ಲ ಮತ್ತೆ ಹೊಲಿಗೆ ಹಾಕೊಂಡು ಅದನ್ನು ಉಪಯೋಗಿಸಕ್ಕೆ ಶುರು ಮಾಡ್ತೀನಿ. ಹಾಗಾಗಿ ಅದನ್ನ ಹೊಲಿಯಕ್ಕೆ ಶುರು ಮಾಡಿದೆ. ಆಗ ಅನಿಸ್ತು ಎಷ್ಟು ಉಪಯೋಗ ಅಲ್ವಾ ಈ ಮೆಷಿನ್ ಇರೋದು. ಸಿಂಗರ್ ಹೊಲಿಗೆ ಮೆಷಿನ್ ಇದು, ಸುಮಾರು ಹಳೆದು, 6-7 ವರ್ಷದ ಹಿಂದಿನ ಮೆಷಿನು. ಬಟ್ ತುಂಬಾ ಉಪಯೋಗ ಆಗತ್ತೆ ಗೃಹಿಣಿಗೆ. ಇದೊಂಥರ ಅತಿ ಉಪಯೋಗಕರ ವಸ್ತು ಅನ್ಸುತ್ತೆ ನನಗೆ. ಅದಕ್ಕೆ ನಿಮಗೂ ತೋರಿಸೋಣ ಅದನ್ನ. ಹೇಗೂ ನಾನು ಹೊಲಿತಾ ಇದ್ದೀನಲ್ಲ, ನಿಮಗೂ ಉಪಯೋಗ ಆಗೋದಾದ್ರೆ ಒಂದು ಮೆಷಿನ್ ತಗೊಂಡ್ರೆ ಮನೇಲಿ ಎಷ್ಟು ಹೆಣ್ಮಕ್ಳಿದ್ರಂತೂ ಕೇಳೋದು ಬೇಡ. ಆಮೇಲೆ ಇವನ್ ನಮಗೂ ಬೇಕೇ ಬೇಕಾಗತ್ತೆ ಮೆಷಿನ್ನು. ನಾನು ತಗೊಂಡಿರೋ ಬಟ್ಟೆಗಳನ್ನ ಹೊಲಿದು ಮುಗಿಸ್ಕೊತೀನಿ. ಹೀಗೆ ಗೃಹಿಣಿಯರಿಗೆ ಅನೇಕ ವಸ್ತುಗಳು ಮನೆಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಆ ವಸ್ತುಗಳಿಂದ ನಮ್ಮ ಸಮಯ ಉಳಿತಾಯ ಆಗಿ ನಮಗೆ ಆ ಮಿಕ್ಕಿರೋ ಸಮಯ ಇರುತ್ತಲ್ಲ, ಅದನ್ನ ಬೇರೆ ಯಾವುದಾದ್ರೂ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಕ್ಕಾಗತ್ತೆ. ಹಾಗಾಗಿ ಅಥವಾ ನಮಗೆ ಬೇಕಾದ ನಮ್ಮ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದಕ್ಕೆ, ಅಥವಾ ನಮ್ಮ ಯಾವ್ದ್ರಲ್ಲಿ ನಮ್ಗೆ ಆಸಕ್ತಿ ಇದೆ ಆ ತರಹ ಸಂಗೀತ ಇರ್ಬೋದು, ಅದನ್ನ ಕೇಳೋದಿರ್ಬೋದು, ಅದೆಲ್ಲ ನಮ್ಗೆ ಮಾಡಕ್ಕೆ ಸ್ವಲ್ಪ ಸಮಯ ಸಿಗತ್ತೆ. ಹಾಗಾಗಿ ಈ ಕೆಲವು ಸಣ್ಣ ಪುಟ್ಟ ವಸ್ತುಗಳು ಅದೆಷ್ಟು ಉಪಯೋಗ ಅಂತ ನಿಮಗೂ ತೋರಿಸೋಣ. ನಾನು ಅದನ್ನೆಲ್ಲ ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದೀನಿ. ತುಂಬಾ ಉಪಯೋಗ ಆಗತ್ತೆ. ಹಾಗೆ ನಮ್ಮ ಸಮಯನೂ ಉಳಿಯತ್ತೆ. ಸಮಯನೂ ಅಷ್ಟೇ ಮುಖ್ಯ ಅಲ್ವಾ. ಕಳೆದು ಹೋದ ಸಮಯ ಮತ್ತೆ ನಮಗೆ ಸಿಗಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಇರೋ ಸಮಯವನ್ನ ನಾವು ಸದುಪಯೋಗ ಪಡಿಸ್ಕೊಂಡು ಹೇಗೆ ನಮ್ಮ ನಿರ್ವಹಣೆ ಮಾಡ್ತೀವಿ ಸಮಯವನ್ನ, ಹಾಗೆ ಆ ಎಲ್ಲ ಕೆಲಸಗಳನ್ನ ಹೇಗೆ ನಿರ್ವಹಣೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ನೀವು ನಿಮ್ಮ ಸಮಯವನ್ನ ಉಳಿಸ್ಕೊಂಡು ಯಾವುದಾದ್ರೂ ಒಂದು ಚಟುವಟಿಕೆಗಳಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ಳಿ. ಅದರಿಂದ ನಮಗೆ ಮನಸ್ಸಮಾಧಾನ ಸಿಗತ್ತೆ, ಕೆಲಸಗಳು ಆಗತ್ತೆ, ಒಂದು ಆಸಕ್ತಿನೂ ಬೆಳೆಯುತ್ತೆ, ಹಾಗೆ ಒಂದು ಕಲಿಕೆನೂ ನಡೆಯುತ್ತೆ ಜೀವನದಲ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.